ರವಿ ರವಿ ಈಗ ಬಂದೇನಪ್ಪ. ಏನು ಕಾಪಿ ಕಾಸು ಕೊಡ್ಲು ಅಥವಾ ಏನು ಯಾತನನ ಮಂಡಕ್ಕಿನೋ ಯಾತನ ಉರ್ಕೊಡೋನು? ತಿಂತೀಯಾ? ಕಾಪಿ ಕಾಸಿ ಬಣ್ಣ ಮಾಡ್ಕೊಡ್ಲಾ? ನಿನ್ ಹೆಂಡತಿ ಇಲ್ಲ. ಏ ರವಿ, ನಿನ್ನೆ ಕಣೋ ಮಾತಾಡ್ತಾ ಇರೋದು. ಯಾಕೋ ಹಿಂಗ್ ಮಖ ಸಿಂಡಿಸ್ಕೊಂಡು ಹೋಗ್ತೀಯಾ? ನಾನು ನೋಡ್ತಲೇ ಇದ್ದೀನಿ. ನಾನು ಮತ್ತೆ ಈ ಮನೆಗೆ ಬಂದಾಗಿಂದನ ನನ್ನ ಮಖ ಕೊಟ್ಟು ಮಾತೇ ಆಡ್ಸಲ್ವಲ್ಲೋ ಯಾರೂನು. ನೀನು ಮಾತಾಡ್ಸಲ್ಲ, ನಿಮ್ಮ ಅಜ್ಜಿನೂ ಮಾತಾಡ್ಸಲ್ಲ, ನಿಮ್ಮ ಅಪ್ಪ ಏನೋ ಹಂಗೆ ಮಾಡ್ತಾನಲ್ಲೋ. ಕಾಪಿ ಕಾಸು ಕೊಡ್ಲಾ ಅಂತ ಕೇಳಿದೆ, ಮುಖ ಹಿಂಗೆ ತಿರ್ಸ್ಕೊಂಡು ಹೋಗ್ತೀಯಲ್ಲೋ. ಯಾಕೋ? ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಮಾತಾಡ್ಸ್ಬೇಡ್ರಿ ನನ್ನ, ಸುಮ್ಮನೆ ಕೂತ್ಕೊಳ್ರಿ. ಯಾಕೋ ಯಾಕೋ ಮಾತಾಡ್ಸ್ಬಾರ್ದು? ನಾನು ನಿಮ್ಮ ಅಮ್ಮ ಅಲ್ವೇನೋ? ಏನೋ ಆಗಿದ್ದಾಗೋಯ್ತಪ್ಪ, ಅದನ್ನೇನೆ ಮನಸ್ನಾಗ ಇಟ್ಕೊಂಡು ಹಿಂಗೆ ಹಾಗೆ ಸಾಧಿಸ್ಬಾರ್ದು. ನನಗೂ ಬೇಜಾರಾಗುತ್ತೆ, ನನಗೂ ಮನಸ್ಸಿಲ್ವೇನೋ. ಅಲ್ಲ ನಿಮ್ಮ ಅಮ್ಮ ಒಂದು ಸ್ವಲ್ಪ ಕರುಣೆನೂ ಇಲ್ವಲ್ಲ ನಿನಗೆ? ಏನು ನಾನೇನು ಮಾಡಬಾರ್ದು ಮಾಡಿದೆ ಏನು ಮಾಡಿನೇನೋ ಅನ್ನೋ ಥರ ಆಡ್ತಾ ಇದ್ದೀರಲ್ಲ ಎಲ್ಲನ. ಅಯ್ಯೋ 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 ಅಯ್ಯೋ, ಏನಂಗೇನೆ ಯಾರ ಮನೆಗೂ ಆಗದೆ ಇರೋ ಅಂಥದ್ದು ನಮ್ಮ ಮನೆಗೆ ಆಗೈತೆ ಅನ್ನಂಗೆ ಮಾಡ್ತೀಯಲ್ಲೋ. ಮತ್ತಿನ್ನೇನು, ಯಾರೂ ನಿನ್ನಂಗೆ ಸೊಸೆ ಮೇಲೆ ಈ ಥರ ಆರೋಪ ಮಾಡಲ್ಲ. ಹಿಂಗೆ ಯಾರು ತಮ್ಮ ದುಡ್ಡಾತು ಯಾರನ್ನು ಕತ್ಕೊಂಡು ಹೋಗ್ರಿ ಅಂತ ಹೇಳಿ ಸುಪಾರಿ ಕೊಡಲ್ಲ ಇನ್ನೊಬ್ರಿಗೆ. ನಮ್ಮ ಮನೆಗೆ ಆಗಿರೋದು ಮೊದಲು ಇದು. ನಾನು ಎಂದೂ ಕಂಡಿರಲಿಲ್ಲ ಈ ಥರನ. ನಾವೇ ದುಡ್ಡು ಕೊಟ್ಟು ನಾವೇ ಕಳ್ತನ ಮಾಡಕ್ಕೆ ಕಳ್ಸೋದ. ನೀನು ನಮ್ಮ ಅಮ್ಮಯ್ಯ ಅಂತ ಹೇಳ್ಕೊಂಬಕ್ಕೆ ನಾಚಿಕೆ ಆಗುತ್ತೆ. ಊರಿನ ಜನ ಎಲ್ಲನ ಆಡ್ಕೊಂತಾರೆ, ಏನೋ ನಿಮ್ಮ ಅಮ್ಮಯ್ಯ ದುಡ್ಡು ಕೊಟ್ಬಿಟ್ಟು ಕಳ್ತನ ಮಾಡಕ್ಕೆ ಕೇಳಿದ್ಲಂತೆ ಆ ಭೀಮಿಗೆ ಅಂತನ ಎಲ್ಲ ಕೇಳ್ತಾರೆ ನನ್ನ ಫ್ರೆಂಡ್ಗಳು ಎಲ್ಲನ. ಅವಾಗ ನನಗೆ ಒಂಥರ ಆಗುತ್ತೆ ಗೊತ್ತಾ, ನೀನು ಮಾಡಿರೋ ಇದಕ್ಕೆ ನಾನು ತಲೆ ತಗ್ಸಂಗಾಗುತ್ತೆ. ಅವ್ರ ಎದುರಿಗೆಲ್ಲ ಅವರೆಲ್ಲ ಆಡ್ಕೊಂಡು ಹೋಗ್ತಾರೆ. ಅಯ್ಯೋ, ಅಂಥವ್ರ ಜೊತೆಗೆ ನೀನು ಹೋಗ್ಲೇಬೇಡ. ಅಂಥವ್ರ ಜೊತೆಗೆ ಯಾಕೆ ಹೋಗ್ತೀಯ? ಅವರು ಸರಿ ಇಲ್ಲ. ಬೇರೆಯವ್ರ ಜೊತೆಗೆ ಹೋಗು, ಅಂಥವ್ರ ಜೊತೆಗೆ ಹೋಗಲೇಬೇಡ ನೀನು. ಆಡ್ಕೆ ಮಾರೋಣ ಅಂತ ನನ್ನ ಮಕ್ಳ ಜಾತಿಗೆಲ್ಲನ ಅವರೆಲ್ಲ ಆಡ್ಕೊಂತಾರೆ ಅಂತೇಳಿ ನೀನು ಮನೆಯಾಗೆಲ್ಲ ಹಿಂಗೆ ಮಾಡೋದು ಸರಿ ಇರಲ್ಲ ಕಣ. ಅಂಥವ್ರ ಜೊತೆಗೆ ಬಿಟ್ಬಿಡು, ಹೇಳ್ತೀನಿ ಮಕ್ಕ ಹೋಗುದು. ಅವರು ಮುಂಚೆ ಚೆನ್ನಾಗೇ ಇದ್ರು, ಚೆನ್ನಾಗೇ ಮಾತಾಡ್ಸೋರು, ಯಾರು ಈ ಥರ ಮಾತಾಡ್ತಾ ಇರಲಿಲ್ಲ. ಆದರೆ ನೀನು ಮಾಡಿರೋ ಕೆಟ್ಟ ಕೆಲಸದಿಂದ ಇವತ್ತು ನಾನು ನಗೆ ಪಾಟ್ಲಾಗಿದ್ದೀನಿ ಅವ್ರ ಎದುರುಗಡೆ ಎಲ್ಲನ. ಚೆನ್ನಾಗಿ ಹೇಳ್ತೀಯ ಅಲ್ವೇ ಅವ್ರ ಜೊತೆಗೆ ಹೋಗ್ಬೇಡ ಅಂತಾನೆ. ಅವ್ರ ಜೊತೆಗೆ ಹೋಗದೆ ಇನ್ಯಾರ ಜೊತೆಗೆ ಹೋಗ್ಬೇಕು? ಎಲ್ಲರಿಗೂ ಗೊತ್ತಾಗೈತೆ ನೀನು ಮಾಡಿರೋ ಕೆಲಸ. ಯಾವ ಜೊತೆಗೂ ಹೋಗ್ಬೇಡ ನೀನು. ಸುಮ್ಮನೆ ಹೊಲ್ದಕ್ಕೆ ಹೋಗಿ ಕೆಲಸ ನೀನು ನೋಡ್ಕೊಂಡು ಸೀದಾ ಮನೆಗೆ ಬಾ. ಇವ್ರ ಜೊತೆಗೆ ಯಾಕೆ ಹೋಗ್ತೀಯ? ಅವರು ಸರಿ ಇಲ್ಲ ಹುಡುಗರು. ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಆದರೆ ನೀನೇ ಸರಿ ಇಲ್ಲ, ನಿನ್ನ ಮನಸ್ಸು ಸರಿ ಇಲ್ಲ. ಶ್ರೀದೇವಿ ಕಂಡ್ರೆ ನಿನಗೆ ಆಗಲ್ಲ. ಆದರೆ ಇಂಥ ಅವಳ ಮನೆ ಬಿಟ್ಟು ಓಡ್ಸೋಕ್ಕೆ ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಎಲ್ಲರೂ ಆಡ್ಕೊಂತಾರೆ ಇವತ್ತು. ಅಯ್ಯೋ, ಇದೇನು ರವಿ, ನನಗೂ ಬೇಜಾರಾಗಲ್ವಾ ನೀನು ಹಿಂಗೆಲ್ಲ ಮಾತಾಡಿದ್ರೆ? ಬೇಜಾರಾದರೆ ನಾನೇನು ಮಾಡಲಿ? ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಹೋಗ್ತೀನಿ ನಾನು, ನೀರು ಕುಡ್ದು ಹೊಲ್ತಕ್ಕೆ ಹೋಗ್ಬೇಕು. ನಾನು ಸ್ವಲ್ಪ ಹೊತ್ತು ರೂಮ್ ಒಳಗೆ ಹೋಗಿ ಮನೆ ಕಂಬ್ತೀನಿ. ಶ್ರೀದೇವಿ ಬಂದ ಮೇಲೆ ನಾನೆಲ್ಲ ಕಾಪಿ ಕಾಸಿಸ್ಕೊಂಡು ಕುಡಿತೀನಿ. ನೀನೇನು ಕಾಸೋದು ಬೇಕಾಗಿಲ್ಲ ನನಗೆ. ಅಯ್ಯೋ 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 ಅಯ್ಯೋ, ನನ್ನ ಮಕ್ಕಳು ಎಲ್ಲ ಆಡ್ಕೆಂಬೋದು ಬೋಳಿ ಮಕ್ಕಳು. ನನ್ನ ಎದುರಿಗೆ ಅವನನ್ನು ಆಡ್ಕೋಬೇಕು ಏನಿಲ್ಲ, ಅಲ್ಲೇ ಕಪ್ಪಾಳ್ಕೆ ಬಾರಿಸ್ತೀನಿ. ಇವನು ಕೇಳಿಸ್ಕೊಂಡು ಸುಮ್ಮನೆ ಬಂದೇವನಿ ನಗ್ತಿದ್ರೆ. ನಿನ್ಗೆ ಯಾಕ್ರು ಬೇಕು ನಮ್ಮಮ್ಮನ ಸುದ್ದಿ, ನನ್ನ ಸುದ್ದಿ, ನಮ್ಮ ಮನೆ ಸುದ್ದಿ ಅಂತಾನ ಮಕ್ಕ ಹೋಗೋದು ಬರೋದು ಬಿಟ್ಟು ಇಲ್ಲಿ ನನ್ನ ಮೇಲೆ ಹಾಗೆ ಸಾಧಿಸ್ತಾನೆ ಮಾತಾಡಿಸ್ದಂಗೆ. ಏನಪ್ಪ ಇದು, ಹೋಗ್ಲಿ ಬಿಡು, ಎಷ್ಟು ದಿನ ಅಂತ ಹಿಂಗೆ ಇರ್ತಾರೆ ನೋಡೋಣ ಮಾತಾಡಿಸ್ದಂಗೆ. ನನಗೂ ಯಾವುದೋ ಒಂಥರ ಯಾರ್ದೋ ಮನೆಗಿದ್ದೀನೇನೋ ಅನ್ಸುತ್ತೆ. ನಮ್ಮ ಮನೆ ಅನ್ಸೋದೇ ಇಲ್ಲ. ಇವ್ರು ನೋಡಿದ್ರೆ ಮಕ್ಕ ತಿರ್ಸ್ಕೊಂಡು ಹೋಗ್ತಾರೆ. ಇವಳಿಂದಾನೆ ಎಲ್ಲ ಆಗಿದ್ದು. ಅತ್ತೆ ಕರೆದ್ರ? ಇಲ್ಲಮ್ಮ ತಾಯಿ, ಕರೆದಿಲ್ಲ. ನೀನು ಮಾತಾಡ್ಸೋದು ಕಷ್ಟ. ನಾನು ಹೋಗು ಸುಮ್ಮನೆ. ನಿನ್ನಿಂದ ಇವತ್ತು ನನ್ನ ಮಗ, ನನ್ನ ಗಂಡ, ನನ್ನ ಮತ್ತೆ ಯಾರು ನನ್ನ ಸರಿಯಾಗಿ ಮಕ್ಕ ಕೊಟ್ಟು ಮಾತಾಡಿಸ್ತಾನೆ ಇಲ್ಲ. ಹೋಗು, ನೀನು ಮಾತಾಡ್ಸಿ ಏನಾಗಬೇಕಾಗೈತೆ ನೀನು. ಆಯ್ತು ಬಿಡಿ, ಹೋಗ್ತೀನಿ. ನನಗೂ ಏನು ನಿಮ್ಮ ಹತ್ರ ಮಾತಾಡೋಕ್ಕೇನು ಇಷ್ಟ ಇಲ್ಲ. ಮೂದೇವಿ, ಇಷ್ಟ ಇಲ್ವಂತ? ಇಷ್ಟ ನಿನ್ನ ಮಾತಾಡ್ಸೋಕ್ಕೆ ನನಗೇನು ಇಷ್ಟ ಇಲ್ಲ. ಹೋಗಿ. ನನ್ನ ಗಂಡ ನನ್ನ ಮಗ ಮಾತಾಡ್ಸಲ್ವಲ್ಲ ಅಂತ ನನಗೆ ಬೇಜಾರು. ಶ್ರೀದೇವಿ, ಅಮ್ಮ ಶ್ರೀದೇವಿ, ನೀರು ಕುಡಿಯೋಕೆ ಕೊಂಚ ನೀರು ತಂಬರಮ್ಮ. ಸರಿ ಆಯ್ತು ಮಾವ, ತರ್ತೀನಿ. ಯಾಕ್ರಿ? ಅಲ್ಲ, ನಾನು ಕೇಳಿದ್ರೆ ನಾನೇನು ನೀರು ತಂದ್ಕೊಡಲ್ಲ ಅಂತಿದ್ನ? ನಾನು ಇಲ್ಲೇ ಕಲ್ಕೊಂಡು ಕೂತಿದ್ದೀನಿ, ಇಲ್ಲೇನೆ ಮಂಚದ ಮೇಲೆ. ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ? ನನಗೆ ಹೇಳಿದ್ರೆ ನಾನು ತಂದು ಕೊಡ್ತಿರ್ಲಿಲ್ವಾ ನೀರ? ನನಗಿಷ್ಟ ಬಂದನ್ನು ಕೇಳಿ ಇಸ್ಕೊಂಡು ನೀರು ಕುಡಿತೀನಿ. ನೀನು ಯಾಕೆ ಕೇಳಕ್ಕೆ? ನೀನು ಯಾರು ಕೇಳಕ್ಕೆ? ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ? ನಾನು ನಿಮ್ಮ ಹೆಂಡತಿ, ಅದನ್ನು ನಾನೇ ಹೇಳ್ಬೇಕಾ? ಯಾಕ್ರಿ ಹಿಂಗೆ ಮಾಡ್ತಾ ಇದ್ದೀರಾ? ನಾನು ನೋಡ್ತಲೇ ಇದ್ದೀನಿ. ನಾನು ಈ ಮನೆಗೆ ಮತ್ತೆ ಬಂದಾಗಿಂದನ ನಾನು ಸರಿಯಾಗಿ ಮಾತಾಡ್ಸೋದೇ ಇಲ್ಲ. ನಾನು ಮಾತಾಡ್ಸಿದ್ರು ಕೊಂಕ ಮಾತಾಡಿ ಬಾಯಿ ಮುಚ್ಚಿ ಸುಮ್ಮನೆ ಆಗ್ತೀರಾ. ಅವನು ರವಿನೂ ಹಂಗೆ ಮಾತಾಡ್ತಾನೆ. ನಾನಿಲ್ಲ ಕುಂತಿದ್ರು ಮಾತಾಡ್ಸೋದೇ ಇಲ್ಲ. ಅಮ್ಮಯ್ಯ ಅಂತ ಒಂದು ಸ್ವಲ್ಪನೂ ಮರ್ಯಾದಿನೇ ಇಲ್ಲ. ನೀವು ಅಷ್ಟೇ ಹಂಗೆ ಮಾಡ್ತೀರಾ. ಯಾಕ್ರಿ? ನಾನೇನು ಮಾಡಬಾರ್ದು, ತಪ್ಪು ಮಾಡಿದ್ದೀನಿ ಅಂತ ನೀವೆಲ್ಲ ಹಿಂಗೆ ಮಾಡ್ತಾ ಇದ್ದೀರಾ? ಇನ್ನೇನು ಮಾಡಿಲ್ಲಮ್ಮ, ಏನು ಮಾಡಿಲ್ಲ. ಸುಮ್ಮನೆ ಕೂತ್ಕೋ, ಮಾತಾಡಬೇಡ. ಮಾತಾಡಿ ನನ್ನ ಹತ್ರ ಯಾಕೆ ಬೈಸ್ಕೊಂತೀಯ?
ಇಲ್ಲ ನನಗೆ ನಾನೇನೇನು ಗೂಬೇನೆ ಈ ಮನೆಯಾಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಕ್ಕಮಕ್ಕೆ ಯಾರು ಮಾತಾಡಲ್ಲ ನಂತಾಗೆ ನಾನೇನೇನು ಕಂಡಾರ ಮನೆಯವಳ ಯಾರು ಮಾತಾಡ್ಸಿಲ್ಲ ಅಂದ್ರೆ ನಾನು ಹೆಂಗಿರ್ಲಿರಕ್ಕಾಗುತ್ತೆ ಯಾರ್ದೋ ಬೇರೆಯವ್ರ ಮನೆಗೆ ಐದಿನೇನೋ ಅಂತ ಅನ್ಸ್ಬಿಡುತ್ತೆ ನೀವೆಲ್ಲ ಹಿಂಗ್ ಮಾಡೋದ್ ನೋಡಿದ್ರೆ ಅಯ್ಯೋ ನಿನ್ ಯಾರು ಹೇಳಿದ್ರು ಬಾ ಅಂತನ ಅಲ್ಲೇ ಇರ್ಬೇಕಾಗಿತ್ತು ಮಗಳ ಮನೆಗೆ ತವ್ರ ಮನೆಗೆ ಎಲ್ಲನ ನಿಮ್ಮ ಅಣ್ಣನ ಕರ್ಕೊಂಬಂದು ಯಾಕೆ ಇಲ್ಲಿ ಬಂದೆ ನಾವೇನಾದ್ರೂ ಕರ್ದ್ವಾ ಮತ್ತೆ ಬಾರಮ್ಮ ಅಂತನ ಅಲ್ಲೇ ಇರ್ಬೇಕಾಗಿತ್ತು. ಅಂದ್ರೆ ನಾನು ಬರೋದು ನಿಮ್ಗೆ ಇಷ್ಟ ಇರ್ಲಿಲ್ವಾ? ನಾನೇನ್ ಬೇಕಾಗಿರ್ಲಿಲ್ವಾ ನಿಮ್ಗೆ? ಏನ್ರಿ ಯಾಕೆ ಈ ತರ ಮಾತಾಡ್ತಾ ಇದ್ರ? ನಾನು ನೋಡ್ತಲೇ ಇದ್ದೀನಿ ಒಂಥರ ಮಾಡ್ತಾ ಇದ್ದೀರಾ. ಅವ್ನು ರವಿನೂ ಹಂಗೆ ಮಾಡ್ತಾನೆ, ಅವತ್ತೇನು ಹಂಗೇನೆ ಅಕ್ಕ ತಿರ್ಗಿಸ್ಕೊಂಡು ಹೋಗುತ್ತೆ. ಎಷ್ಟು ಕಿಚ್ಚಾಡ್ಕೊಂಡ್ರು ಅರ್ಚಾಡ್ಕೊಂಡ್ರು ಅಷ್ಟೇನೆ. ನನಗೆ ಕೆಲಸ ಐತೆ ಹೋಗ್ಬೇಕು, ಸುಮ್ಮನೆ ಕೂತ್ಕೊ, ತಲೆ ತಿನ್ಬೇಡ. ಮಂಗಿದ್ರೆ ಉಂಡು ಮನಿಕೆ ಹೋಗು. ಉಂಡು ಮನಿಕೆ ಅಂತೀನಿ. ನಾನೇನೇನು ಅಷ್ಟೊಂದು ಸೋಂಬೇರಿ ಮಾಡ್ಕೊಂಡ್ರೇನು? ನನಗೂ ಗೊತ್ತೈತಿ, ನಾನು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀನಿ. ಏನೋ ಮಾಡಬಾರ್ದು ತಪ್ಪು ಮಾಡಿದ್ನಿ ಅಮ್ಮಂಗೆ, ಏನೋ ತಿಳಿದೆ, ಏನೋ ಸ್ವಲ್ಪ ಮಾಡಿದ್ದಪ್ಪ. ನನ್ನ ಮಗಳು ಬರ್ಲಿಲ್ವಲ್ಲ ಅನ್ನೋ ಒಂದು ಇದಕ್ಕೆ ಮಗಳು ನೋಡಿದ್ರೆ ತವ್ರ ಮನೆಗೆ ಬಿಡ್ಕಂತ ಇಲ್ಲ. ಅವಳಾದ್ರೂ ಬಂದು ಮಾತಾಡ್ಸ್ಕೊಂಡು ಹೋಗಳು, ನಮ್ಮ ಕಷ್ಟ ಸುಖ ವಿಚಾರಿಸೋಳು. ನನ್ನ ಖರ್ಚಿಗೆ 10 ರೂಪಾಯಿ ದುಡ್ಡಿಲ್ಲ. ಯಾರನ್ನು ಕೇಳಬೇಕು? ನೀವು ನೋಡಿರಿ, ಒಂದು 10 ರೂಪಾಯಿ ಕೊಡು ಅಂತಂದ್ರೆ ನಿನ್ಗೆ ಯಾಕೆ 10 ರೂಪಾಯಿ? ಮನೆಗೆ ಊಟ ತಿಂಡಿ ಎಲ್ಲ ಆಗುತ್ತೆ, ಇನ್ನೇನಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತನ 108 ಪ್ರಶ್ನೆ ಕೇಳ್ತೀಯ. ಸರಿಯಾಗಿ ಮಾತನೂ ಆಡಲ್ಲ. ಅಯ್ಯೋ ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಕೆಲಸಗಳಾಗಲ್ಲ. ತಾಂಬರಮ್ಮ ಶ್ರೀದೇವಿ, ನೀರು ತಾಂಬ. ನೀನು ಯಾಕೆ ಅಲ್ಲಿ ನಿಂತ್ಕೊಂಡಿದ್ದೆ? ತತ್ತ ಇಲ್ಲಿ ತಗೊಳ್ಳಿ ಮಾವ, ಕುಡೀರಿ. ತಾಳಮ್ಮ. ಬಾಯರ್ಸಿತ್ತು ಅದಕ್ಕೆ ಕೇಳಿದೆ. ನಾನು ಇಲ್ಲೇ ಊರಕ್ಕೆ ಹೋಗ್ಬರ್ತೀನಿ. ಅಯ್ಯೋ ಇರಿ ಮಾವ, ಟೀ ಮಾಡ್ತೀನಿ, ಟೀ ಕುಡ್ದು ಹೋಗೋರಂತೆ. ಇರಿ. ಬೇಡ ಕಣಮ್ಮ, ಟೀ ಕಾಫಿ ಏನು ಬೇಡ, ನಾನು ಹೊಲ್ದಾಗ ಅಲ್ಲೇ ಕುಡ್ದಿದ್ದೆ. ನೀವು ಕಾಸ್ಕೊಂಡು ಕುಡೀರಿ. ನಾನು ಹೋಗ್ತೀನಿ. ಸರಿ ಆಯ್ತು ಮಾವ. ರೀ, ನನಗೆ ಒಂದು 50 ರೂಪಾಯಿ ದುಡ್ಡು ಬೇಕಾಗಿತ್ತು, ಕೊಡಿ. ನನ್ನ ಯಾಕೆ ಕೇಳ್ತಾ ಇದ್ಯಾ? ಹೋಗು, ದುಡ್ಡು ಕತ್ಕೊಂಡು ಹೋಗು ಅಂತ ಹೇಳಿದ್ದಲ್ಲ ಅವ್ನು ಭೀಮಿಗೆ. ಅವನ ಹತ್ರನೇ ಹೋಗಿ. ನಾನು ನಿನಗೆ 1 ರೂಪಾಯಿನೂ ಕೊಡಲ್ಲ. ಅಪ್ಪ ನನಗೆ 5 ರೂಪಾಯಿ ಕೊಡ್ತೀನಪ್ಪ, ಯಾತನ ತಾಮಕ್ಕೆ 5 ರೂಪಾಯಿನ ಕೊಡ್ತೀನಿ ನಡಿ. ಅಲ್ಲಿ ಅಂಗಡಿ ತಾಗೆ ಚಿಲ್ಲರೆ ಮಾಡಿಸಿ ಕೊಡ್ತೀನಿ ನಡಿ. ಸರಿ, ನಾನು ನೀರು ಕುಡಿದು ಬರ್ತೀನಿ, ನೀನು ಹೋಗಪ್ಪ ಅಂಗಡಿ ತಾಗ ನೀರು ಬರ್ತೀನಿ ನಾನು ಜಲ್ದು. ಸರಿ ಆಯಿತು. ಯಮ್ಮ ನಿನಗೆ ದುಡ್ಡು ಬೇಕೆ? 5 ರೂಪಾಯಿ ಕೊಡಿತಲ್ಲ ಅಪ್ಪಯ್ಯ, ಅದ್ರಾಗೆ ನಿನಗೆ 1 ರೂಪಾಯಿ ಕೊಡ್ತೀನಿ, ನೀನು ಬತ್ತೀಯಾ? 1 ರೂಪಾಯಿ ತಗೊಂಡೆ ನಾನೇನು ಉಪ್ಪಿನಕಾಯಿ ತಗೊಂಡು ನೆಕ್ಕನೇನ ಮುಚ್ಕೊಂಡು ಹೋಗು, ನಾನು ರೇಗಿಸ್ಬೇಡ ನೋಡು. ಇವನಪ್ಪ ಬಂದ್ಬಿಡ್ತಾನೆ ಇಲ್ಲಿ ತಲೆ ತಿಂಬಾಕಿ. ನನ್ನ ಕಷ್ಟ ಕೇಳೋರು ಯಾರು ಇಲ್ಲ. ಇವನು ಇಲ್ಲೂ ತಲೆ ತಿಂಬಾಕ್ ಬರ್ತಾನೆ ಇಲ್ಲಿ ಯಮ್ಮ ಅನ್ಕೊಂಡು. 1 ರೂಪಾಯಿ ಕೊಡ್ತಾನಂತೆ. 1 ರೂಪಾಯಿನ ನಿನ್ನೊಂದು ರೂಪಾಯಿ ಯಾವಳಿಗೆ ಬೇಕಾಯ್ತೆ? ಹೋಗ ಮುಚ್ಕೊಂಡು ಹೋಗ್ತೀವಿ. ಚಾಕ್ಲೇಟ ಪೇಪರ್ಮೆಂಟ ಎತ್ತಾನ ತಿನ್ನೋಗಿ ಹೋಗಿ. ನನಗೇನು ಕೊಡ್ತೀವಿ? 1 ರೂಪಾಯಿ ಅಂತಿ. ನನಗೇನು ಅಷ್ಟು ಗತಿ ಇಲ್ವಿ 1 ರೂಪಾಯಿ ಇಸ್ಕೊಂಬಕ್ಕೆ, ಅದು ನಿಂತಾಗೆ. ನಿಮ್ಮಪ್ಪ ನೋಡು, ನಿನಗೆ 5 ರೂಪಾಯಿ ಕೊಡ್ತಾನಂತೆ, ನನಗೊಂದು 50 ರೂಪಾಯಿ ಕೊಡು ಅಂತಂದ್ರೆ ಇಲ್ಲ ಅಂತಾನೆ. ಅಯ್ಯೋ ಯಾಕಂಗಾಡ್ತೀಯ ಬಿಡಮ್ಮ. ನಿನ್ನೇನು ಇಟ್ಕೊಂಡಿಲ್ಲ, ಹೋಗಿ ಮುಚ್ಕೊಂಡು ನಾನು ತಲೆ ತಿನ್ಬೇಡ. ಇಲ್ಲಿ ಈ ಮನೆಗೆ ನಾನು ಒಂಥರ ನಗೆ ಪಾಟ್ಲಾಗ್ಬಿಟ್ಟಿದ್ದೀನಿ ಇಲ್ಲಿ ಎಲ್ಲಾರ್ಗು. ನಾನು ಅಂದ್ರೆ ಆ ಸಡ್ಡೆ ಲೆಕ್ಕಕ್ಕಿಲ್ದಾರಗಳು, ಈ ಸುಂದ್ರಿಗಿಂತನ ಕಡಿಯ ಆಗ್ಬಿಟ್ಟಿದ್ದೀನಿ ನಾನು. ಎಷ್ಟು ದಿನ ಅಂತೇಳಿ ಹಿಂಗೆ ಮಾಡ್ತಾರೆ, ನಾನು ನೋಡ್ತೀನಿ. ನನ್ನ ಮಗಳನ್ನ ಮನೆಯಿಂದ ಆಚೆಗೆ ಹಾಕಿ ಇವಳು ನೆಮ್ಮದಿಯಾಗಿರ್ತಾಳೆ ಈ ಮನೆಗೆ. ನನ್ನ ಮಗಳಿಗಾದ ಗತಿನೇ ಇವಳಿಗೂ ಒಂದಲ್ಲ ಒಂದು ದಿವಸ ಆಗುತ್ತೆ. ಒಬ್ರಿಗೆ ಅನ್ಯಾಯ ಮಾಡಿದ್ರೆ ಅದು ತನಗೆ ತಿರಿಕೆ ಮುತ್ತೆ ಸದ್ಯದಲ್ಲೇನೆ. ನೋಡ್ತಾ ಇರು. ಯಮ್ಮ ಬತ್ತೀಯನಮ್ಮ? ಅಪ್ಪಯ್ಯ 5 ರೂಪಾಯಿ ಕೊಡುತ್ತಲ್ಲ, ನಿನಗೂ ಬೇಕಂದ್ರೆ 1 ರೂಪಾಯಿ ಅಲ್ದಿದ್ರೆ 1.5 ರೂಪಾಯಿ ಕೊಡ್ತೀನಿ, ಬತ್ತೀಯಾ? ಮುಚ್ಕೊಂಡು ಹೋದ್ರೆ ಸರಿ, ಇಲ್ದಿದ್ರೆ ಏನೂ ಇಲ್ಲ, ಬಾರಿಸ್ಬಿಡ್ತೀನಿ. ಹೋಗ ಬಿಡು, ಹೋಗ್ತೀನಿ. ನೀನು ಯಾಕೆ ಹಂಗಾಡ್ತೀಯ? ಬ್ಯಾಡ್ದಿದ್ರೆ ಏನಂತೆ, ನಾನು ಗುಂಡ ಇಬ್ರು ಹಂಚ್ಕೊಂಡು ಯಾತನ ತಕೊಂಡು ತಿಂತೀವಿ. ನಿನಗೆ ಕೊಡಲ್ಲ. ಎಷ್ಟು ದಿನ ಹಿಂಗೆ ಮಾಡ್ತಾರೋ ನಾನು ನೋಡ್ತೀನಿ. ನಾನು ಮಾತಾಡಿಸ್ದಂಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಮ್ಮಂಗೆ ಮಾಡ್ತಾ ಇದ್ದಾರಲ್ಲ ಈ ಮನೆಯಾಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.